ಪ್ರಾರಂಭದಿಂದಲೂ ಮುಖ್ಯಮಂತ್ರಿಗಳು, ನಾನು, ನಮ್ಮ ಉಪಮುಖ್ಯಮಂತ್ರಿಗಳು, ನಮ್ಮ ಪಕ್ಷದ ಎಲ್ಲಾ ಮುಖಂಡರು ಮಾತಾಡ್ತಿದ್ದೇನೆ. ಒಂದು ಚುನಾಯಿತ ಸರ್ಕಾರ ಇದೆ. ಚುನಾಯಿತ ಸರ್ಕಾರದ ಜವಾಬ್ದಾರಿ ಸಂವಿಧಾನಾತ್ಮಕವಾಗಿ ನಮ್ಮ ನಡೆಗಳು, ನಿರ್ಧಾರಗಳು ಇರಬೇಕು. ಸಂವಿಧಾನಕ್ಕೆ ಪೂರಕವಾದಂತ ನಿರ್ಧಾರನೇ ಮಾಡಿದ್ವಿ ನಾವು. ಅನವಶ್ಯಕವಾಗಿ ಪ್ರತಾಪ್ ಸಿಂಗ್ ಅವರು ಅಂಕಣಕಾರರಾಗಿದ್ದವರು, MP ಆಗಿದ್ದವರು, ಸಂವಿಧಾನನ, ಅದರ ಅವಕಾಶಗಳನ್ನ, ಹಕ್ಕುಗಳನ್ನ ತಿಳ್ಕೊಂಡು ಹಿಂಗ್ ಮಾತಾಡಿದ್ರೆ ಹೆಂಗೆ? ಈಗಲಾದ್ರೂ ಅವರು ಕೋರ್ಟು, ನ್ಯಾಯಾಲಯ ಇಸ್ ದಿ ಕಸ್ಟೋಡಿಯನ್ ಆಫ್ ಕಾನ್ಸ್ಟಿಟ್ಯೂಷನ್. ಅಲ್ಲಿ ಸಂವಿಧಾನದ ಪ್ರಕಾರ ಏನ್ ಮಾಡಬೇಕು ಅನ್ನೋದನ್ನ ಅವರು ಹೇಳಿ, ಅವರು ರಿಜೆಕ್ಟ್ ಮಾಡಿದ್ಮೇಲೆ ಇನ್ನಾದ್ರೂ ಅವರು ಬುದ್ಧಿ ಕಲೀಲಿ. ಅವರಲ್ಲಿ ತುಂಬಿರ್ತಕ್ಕಂಥ ಮತೀಯ ಭಾವನೆಗಳು ಹೊರಗೆ ಬಂದು ಭಾರತೀಯ ನಾಗರಿಕರಾಗಿ ನಡ್ಕೊಂಡು ಸಭೆ ಕರೆದಿದ್ದಾರೆ ಸರ್. ಇವತ್ತು ಇಲಾಖೆಯವರ ಸಭೆ ಕರೆದಿದ್ದಾರೆ. ಆತರ ಪ್ರಸ್ತಾವನೆ ಇತ್ತು ಸರ್ ಸರ್ಕಾರದ ಮುಂದೆ, ಕುರುಬ ಸಮುದಾಯವನ್ನು ಹೆಚ್ಚು ಸೇರಿಸುವಂತ ಪ್ರಸ್ತಾವನೆ. ಸದ್ಯಕ್ಕೆ ಆತದ್ದು ಯಾವುದು ಸರ್ಕಾರದ ಮುಂದೆ ಇಲ್ಲ. ಈಗ ಅನೇಕ ಸಮುದಾಯಗಳಿಗೆ ಎಸ್ಟಿಗೆ ಸೇರಿ ಎಸ್ಟಿಗೆ ಸಭೆ ನಡೀತಾ ಇರ್ತದೆ. ಅದು ಸರ್ಕಾರದ ಮುಂದೆ ಯಾವ ಪ್ರಸ್ತಾವನೆಗಳು ಆತರ ಇಲ್ಲ ಸದ್ಯಕ್ಕೆ. ಸಭೆ ನ್ಯಾಯಾಲಯಗಳು ಅಂದ್ರೆ ಅದು ಸಂವಿಧಾನದ ಆಶಯಗಳಿಗೆ ಪೂರಕವಾಗಿದೆ ರಕ್ಷಣೆ ಮಾಡುವ ಜವಾಬ್ದಾರಿ ಇದೆ. ಶಾಸನ ಮಾಡಿದ್ರು ಕೂಡ ಅದು ಸಂವಿಧಾನಕ್ಕೆ ಪೂರಕವಾಗಿದೆ ಎನ್ನುವುದನ್ನ ಮಾಡುವಂತದ್ದು ನ್ಯಾಯಾಲಯದ ಅಧೀನದಲ್ಲಿ ಬರುವಂತ ವಿಷಯ. ಸಹಜವಾಗಿ ಅವರು ಸಂವೈಧಾನಿಕ ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ಅನಿಸಿದೆ ನನಗೆ. ಹೀಗಾಗಿ ಸ್ವಾಗತ ಮಾಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.